ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ತಗೊಂಡು ಬಂದಿದ್ದೀವಿ. ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ವಿಶ್ವದ ಪ್ರಮುಖ ಸಮ್ಮೇಳನಗಳು, ವಿಶ್ವದ ಪ್ರಮುಖ ಶಿಖರ ಸಮ್ಮೇಳನಗಳು, ಇಂಪಾರ್ಟೆಂಟ್ ಸಮಿಟ್ 2026. ಸ್ನೇಹಿತರೆ, ಜನವರಿ 2026 ಇಂದ ಜೂನ್ 2026 ವರೆಗೆ ನಡೆದಂತಹ ಪ್ರಮುಖ ವಿಶ್ವದ ಶಿಖರ ಸಮ್ಮೇಳನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ವಿಶ್ವ ಆರ್ಥಿಕ ವೇದಿಕೆ 2026ರ 56ನೇ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಸರಿ ಉತ್ತರ, ಇದು ದಾವೋಸ್ ಅಲ್ಲಿ ನಡೆದಿರುವಂಥದ್ದು. ಸ್ವಿಟ್ಜರ್ಲೆಂಡ್ನ ದಾವೋಸ್ ಅಲ್ಲಿ ನಡೀತು. 56ನೇ ವಾರ್ಷಿಕ ಸಭೆ ಯಾವುದ್ರದ್ದು? ವಿಶ್ವ ಆರ್ಥಿಕ ವೇದಿಕೆಯ 56ನೇ ವಾರ್ಷಿಕ ಸಭೆ ದಾವೋಸ್, ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೀತು. ಥೀಮ್ ನೋಡಿ, ಇಂಪಾರ್ಟೆಂಟ್. ಯಾವುದೇ ಒಂದು ಶಿಖರ ಸಮ್ಮೇಳನ ನಡೆದ ಸಂದರ್ಭದಲ್ಲಿ ಆ ವರ್ಷದ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ 2026 ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯ ಥೀಮ್ ಏನಾಗಿತ್ತು ಕೇಳಿದ್ರೆ ಅ ಸ್ಪಿರಿಟ್ ಆಫ್ ಡೈಲಾಗ್ ಅಂತೇಳಿ. ಅ ಸ್ಪಿರಿಟ್ ಆಫ್ ಡೈಲಾಗ್, ಅ ಸ್ಪಿರಿಟ್ ಆಫ್ ಡೈಲಾಗ್. ಫೆಬ್ರವರಿ 2026ರಲ್ಲಿ ಮ್ಯೂನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್, MSC ಮ್ಯೂನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ನ 62ನೇ ಆವೃತ್ತಿ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಜರ್ಮನಿಯಲ್ಲಿ ನಡೆದಿರುವಂಥದ್ದು, ಜರ್ಮನಿಯ ಮ್ಯೂನಿಚ್ನಲ್ಲಿ. ಸೊ 2026ರ ಮ್ಯೂನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ನ ಥೀಮ್ ಏನಾಗಿತ್ತು ಕೇಳಿದ್ರೆ ಅಂಡರ್ ಡಿಸ್ಟ್ರಕ್ಷನ್, ಅಂಡರ್ ಡಿಸ್ಟ್ರಕ್ಷನ್. ಇದು 2026ನ ಥೀಮ್ ಆಗಿದೆ. ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜಯಶಂಕರ್ ಭಾಗಿಯಾಗಿದ್ರು. ಎಸ್ ಜಯಶಂಕರ್ ಅವರು ಭಾಗಿಯಾಗಿದ್ರು. ಫೆಬ್ರವರಿ 2026ರಲ್ಲಿ ನಡೆದ ಬಯೋ ಏಷ್ಯಾ 2026 ಶೃಂಗಸಭೆಯ 23ನೇ ಆವೃತ್ತಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗಾದ್ರೆ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿ ಉತ್ತರ ಹೈದರಾಬಾದ್ನಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ. ಐವತ್ತೆರಡನೇ G7 ಶಿಖರ ಸಮ್ಮೇಳನ ಆಯೋಜನೆ ಮಾಡಿದ ಸ್ಥಳ ಯಾವುದು? ಸರಿ ಉತ್ತರ ಫ್ರಾನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಿಂದ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗಿಯಾಗಿದ್ರು. ಇದು ಇನ್ನು 51ನೇ G7 ಶಿಖರ ಸಮ್ಮೇಳನ ಬಗ್ಗೆ ಹೇಳೋದಾದ್ರೆ, ಸೊ 52 ಎಲ್ಲಿ ನಡೀತು? ಫ್ರಾನ್ಸ್ ಅಲ್ಲಿ ನಡೀತು. 51ನೇ G7 ಶಿಖರ ಸಮ್ಮೇಳನ ಎಲ್ಲಿ ನಡೀತು ಹಾಗಾದ್ರೆ ಕೇಳಿದ್ರೆ 2025 ಅಲ್ಲಿ ಇದು ಆಯೋಜನೆ ಆಗಿದ್ದು. ಇದು ಕೆನಡಾದಲ್ಲಿ ಆಯೋಜನೆ ಆಗಿತ್ತು. ಅಂತಾರಾಷ್ಟ್ರೀಯ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆಯೋಜನೆ ಮಾಡಿದ ಸ್ಥಳ ಯಾವುದು? ಸರಿ ಉತ್ತರ ಮಧ್ಯಪ್ರದೇಶದ ಇಂದೋರ್. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅಂತಾರಾಷ್ಟ್ರೀಯ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು. ಭಾನ್ ಜಲವಾಯು ಸಮ್ಮೇಳನ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗುತ್ತೆ? ಸೊ ಸರಿಯಾದ ಉತ್ತರ ಜರ್ಮನಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದನ್ನ SB64 ಅಂತ ಕೂಡ ಕರೀತಾರೆ. ಮ್ಯೂನಿಕ್ ಸುರಕ್ಷಾ ಸಮ್ಮೇಳನ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಇದು 62ನೇ ಸಂಸ್ಕರಣೆ ಎಡಿಷನ್ ಆಗಿದೆ ಇದು. ಸೊ ಇದು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಸರಿಯಾದ ಉತ್ತರ ಜರ್ಮನಿಯ ಮ್ಯೂನಿಚ್ನಲ್ಲಿ. ಯಾವಾಗ ಆಯೋಜನೆ ಆಯಿತು? ಫೆಬ್ರವರಿ 2026ನ 13ರಿಂದ 15ರವರೆಗೆ ಆಯೋಜನೆ ಮಾಡಲಾಗಿತ್ತು. ಬಯೋ ಏಷ್ಯಾ 2026 ಶಿಖರ ಸಮ್ಮೇಳನ ಎಲ್ಲಿ ಉದ್ಘಾಟಿಸಲಾಯಿತು? ಬಯೋ ಏಷ್ಯಾ 2026 ಶಿಖರ ಸಮ್ಮೇಳನ ಉದ್ಘಾಟನೆ ಮಾಡಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಹೈದರಾಬಾದ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಟೆಕ್ ಬಯೋನೈಸ್ಡ್, ಬಯೋನಿಶ್ಡ್ AI
ಆಕ್ಷನ್ ಆ್ಯಂಡ್ ರಿವೋ ಚೇಂಜಸ್ ಇನ್ ಲೈಫ್ ಸೈನ್ಸಸ್ ಇದು ಥೀಮ್ ಆಗಿದೆ. ವಿಶ್ವ ಸರ್ಕಾರ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ದುಬೈನಲ್ಲಿ. ಯಾವ ದೇಶದಲ್ಲಿ ಬರ್ತಿದ್ದು? ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದರ ದುಬೈನಲ್ಲಿ ಆಯೋಜನೆ ಆಗಿತ್ತು. ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ 2026ನ ಥೀಮ್ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ ಇದು ಥೀಮ್ ಆಗಿದೆ. ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನವದೆಹಲಿಯಲ್ಲಿ. ಇದನ್ನು ಉದ್ಘಾಟನೆ ಮಾಡಿದ್ಯಾರು? ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಉದ್ಘಾಟನೆ ಮಾಡಿದ್ದು ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ನ ಉದ್ಘಾಟನೆ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸೊ ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಫಾರ್ ಆಲ್. ಥೀಮ್ 2026 2026ರ ಥೀಮ್ ಏನು ಕೇಳಿದ್ರೆ ವೆಲ್ಫೇರ್ ಫಾರ್ ಆಲ್ and happiness for all. Welfare for all and happiness for all. 11ನೇ ರಾಯ್ಸಿನಾ ಡೈಲಾಗ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದರ ಒಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ರಾಯ್ಸಿನಾ ಡೈಲಾಗ್ 2026ನ ಮುಖ್ಯ ಅತಿಥಿ ಯಾರು ಅಂತ. ಯಾವ ರೀತಿ ನಾವು ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸ್ತೀವಿ, ಅದೇ ರೀತಿ ರೈಸಿನಾ ಡೈಲಾಗ್ ಕೂಡ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸ್ತೀವಿ. ಸೊ 2026ನ ಮುಖ್ಯ ಅತಿಥಿ ಅಲೆಕ್ಸಾಂಡರ್ ಸ್ಟಬ್. ಅಲೆಕ್ಸಾಂಡರ್ ಸ್ಟಬ್. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, 2026ರ ರೈಸಿನಾ ಡೈಲಾಗ್ಗೆ ಆಗಮಿಸಿದ ಮುಖ್ಯ ಅತಿಥಿ ಅಲೆಕ್ಸಾಂಡರ್ ಸ್ಟಬ್ ಯಾವ ದೇಶದ ರಾಷ್ಟ್ರಪತಿ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಫಿನ್ಲೆಂಡ್ ರಾಷ್ಟ್ರಪತಿ. ಫಿನ್ಲೆಂಡ್ನ ಪ್ರೆಸಿಡೆಂಟ್ ಇವರು. ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ NIMR ಅಂತ ಕೂಡ ಕರೀತಾರೆ ಇದನ್ನ. ಭಾರತ ಎಲೆಕ್ಟ್ರಿಸಿಟಿ ಸಮಿಟ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿ. ಅಗೈನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ವಿಶೇಷತೆ ಏನು ಕೇಳಿದ್ರೆ ಭಾರತದಲ್ಲಿ ಭವಿಷ್ಯದ ವಿದ್ಯುತ್ ಕ್ಷೇತ್ರದ ಸುಧಾರಣೆ, ಭಾರತದ ಭವಿಷ್ಯದ ವಿದ್ಯುತ್ ಕ್ಷೇತ್ರದ ಸುಧಾರಣೆಗಾಗಿ ಇಂಡಿಯಾ ಎಲೆಕ್ಟ್ರಿಸಿಟಿ ಸಮಿಟ್ 2026 ಅನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಪ್ರಥಮ ವಿಶ್ವ ಬೌದ್ಧ ಶಾಂತಿ ಸಮ್ಮೇಳನ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಹೈದರಾಬಾದ್ನಲ್ಲಿ. ತೆಲಂಗಾಣದ ಹೈದರಾಬಾದ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಒನ್ ಹೆಲ್ತ್ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಫ್ರಾನ್ಸ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 9ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಫೋರ್ಟ್ ಲೂಯಿಸ್ನಲ್ಲಿ. ಫೋರ್ಟ್ ಲೂಯಿಸ್ ಯಾವ ದೇಶದಲ್ಲಿ ಕಂಡುಬರುತ್ತೆ? ಮಾರಿಷಸ್. ಸೊ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, 9ನೇ ಹಿಂದೂ ಮಹಾಸಾಗರ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಅಂತೇಳಿ. ಸೊ ಅದಕ್ಕೆ ಉತ್ತರ ಎಸ್ ಜಯಶಂಕರ್. ಇನ್ನೊಂದು ಇಂಪಾರ್ಟೆಂಟ್ ಏನು ಕೇಳಿದ್ರೆ ಥೀಮ್ 2026 ಹಿಂದೂ ಮಹಾಸಾಗರ್ ಸಮ್ಮೇಳನ ಥೀಮ್ ಏನು ಕೇಳಿದ್ರೆ ಕಲೆಕ್ಟಿವ್ ಸ್ಟಿವಾರ್ಡ್ಶಿಪ್ ಫಾರ್ ಇಂಡಿಯನ್ ಓಷಿಯನ್ ಗವರ್ನೆನ್ಸ್. ಕಲೆಕ್ಟಿವ್ ಸ್ಟಿವಾರ್ಡ್ಶಿಪ್ ಫಾರ್ ಇಂಡಿಯನ್ ಓಷಿಯನ್ ಗವರ್ನೆನ್ಸ್.
ಬ್ರಿಕ್ಸ್ ಅಕಾಡೆಮಿಕ್ ಫೋರಂ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 4ನೇ ಭಾರತ ಆಫ್ರಿಕಾ ಫೋರಂ ಶಿಖರ ಸಮ್ಮೇಳನ, 4th ಇಂಡಿಯಾ ಆಫ್ರಿಕಾ ಫೋರಂ ಸಮಿಟ್ 2026 ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನವದೆಹಲಿ. ಇದನ್ನು ಶಾರ್ಟ್ ಆಗಿ IAFE ಅಂತ ಕೂಡ ಕರೀತಾರೆ. ಇಂಡಿಯಾ ಆಫ್ರಿಕಾ ಫೋರಂ ಶಿಖರ ಸಮ್ಮೇಳನ 4 2026. ಡಿಫೆನ್ಸ್ ಇನ್ವೆಸ್ಟರ್ ಶಿಖರ ಸಮ್ಮೇಳನ 2026 ಯಾವ ನಗರದಲ್ಲಿ ನಡೆಯಿತು? ಸರಿ ಉತ್ತರ ಜರ್ಮನಿಯ ಮ್ಯೂನಿಚ್ ನಗರದಲ್ಲಿ. ಶಾಂಘಾಯಿ ಸಹಯೋಗ ಸಂಘಟನೆ SCO ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿತ್ತು. ಎಲ್ಲಿದೆ ಬಿಷ್ಕೇಕ್ ಅಂತ ಕೇಳಿದ್ರೆ ಕಿರ್ಗಿಸ್ತಾನದಲ್ಲಿ. ಸೊ 2026ರ ಶಾಂಘಾಯಿ ಸಹಯೋಗ ಸಂಘಟನೆ ಥೀಮ್ ಏನು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. 2026ರ ಶಾಂಘಾಯಿ ಸಹಯೋಗ ಸಂಘಟನೆಯ ಥೀಮ್ ಪ್ಲೇಸ್ ಫಾರ್ ಪೀಸ್ ಅಂಡ್ ಪ್ರಾಸ್ಪರಿಟಿ. SCO ಪ್ಲೇಸ್ ಫಾರ್ ಪೀಸ್ ಅಂಡ್ ಪ್ರಾಸ್ಪರಿಟಿ. ಇದು 2026ರ ಥೀಮ್ ಆಗಿತ್ತು. 10ನೇ ರಾಷ್ಟ್ರೀಯ ಜನಸ್ವಾಸ್ಥ್ಯ ಶಿಖರ ಸಮ್ಮೇಳನ 2026 ಉದ್ಘಾಟನೆ ಮಾಡಲಾದ ನಗರ ಯಾವುದು? ಸರಿ ಉತ್ತರ ಚಂಡೀಗಢ. ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಚಂಡೀಗಢ. ಭಾಗವಹಿಸಿದ್ದು ಭಾರತದ ಯೂನಿಯನ್ ಹೆಲ್ತ್ ಮಿನಿಸ್ಟರ್, ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಯಾರು? JP ನಡ್ಡಾ. ಉದ್ಘಾಟನೆ ಮಾಡಿದ್ರು ಮತ್ತೆ ಭಾಗವಹಿಸಿದ್ರು. 3ನೇ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನಾರ್ವೆನಲ್ಲಿ. ನಾರ್ವೆಯ ಓಸ್ಲೋದಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ಭಾರತದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದರು. 6ನೇ ರಾಷ್ಟ್ರೀಯ ಫಸಲ್ ಪೋಷಣ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು. 6th ಎಡಿಷನ್ ಇದು. ಸೊ ಇದರ ಒಂದು ಥೀಮ್ ಏನು ಕೇಳಿದ್ರೆ ಕನ್ವರೇಜ್, ಕೊಲಾಬರೇಟ್ ಅಂಡ್ ಕೋ ಕ್ರಿಯೇಟ್. ಕನ್ವರ್ಜ್, ಕೊಲಾಬರೇಟ್ ಅಂಡ್ ಕೋ ಕ್ರಿಯೇಟ್. ನ್ಯಾಷನಲ್ AI ಡಿಜಿಟಲ್ ವಾಟರ್ ಸಮಿಟ್ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಬೆಂಗಳೂರಿನಲ್ಲಿ, ಕರ್ನಾಟಕದ ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿತ್ತು ಇದನ್ನು, ನ್ಯಾಷನಲ್ AI ಡಿಜಿಟಲ್ ವಾಟರ್ ಸಮಿಟ್ ಅನ್ನ. ಸೊ ಪವರಿಂಗ್ ಇಂಟೆಲಿಜೆಂಟ್ ವಾಟರ್ ಯುಟಿಲಿಟೀಸ್ ಆಫ್ ದ ಫ್ಯೂಚರ್ ಇದರ ಥೀಮ್. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಬಾರ್ಸಿಲೋನಾ. ಬಾರ್ಸಿಲೋನಾ ಯಾವ ದೇಶದಲ್ಲಿ ಬರುತ್ತೆ? ಸ್ಪೇನ್ ದೇಶದಲ್ಲಿ. ಸ್ಪೇನ್ ದೇಶದ ಬಾರ್ಸಿಲೋನಾದಲ್ಲಿ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2026 ಅನ್ನ ಆಯೋಜನೆ ಮಾಡಲಾಗಿತ್ತು. ಜ್ಯೋತಿರಾದಿತ್ಯ ಸಿಂಧ್ಯಾ ಭಾರತದ ಒಂದು ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ರು. 2026 ಥೀಮ್ ಏನು ಕೇಳಿದ್ರೆ ದ IQ ಎರಾ. ದ IQ ಎರಾ. ಏಷ್ಯಾ ಎಕಾನಾಮಿಕ್ ಡೈಲಾಗ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಮಹಾರಾಷ್ಟ್ರದ ಪುಣೆಯಲ್ಲಿ. ರೈಲ್ವೆ ಪೊಲೀಸ್ ಪ್ರಮುಖರ 7ನೇ ಅಖಿಲ ಭಾರತೀಯ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಸೊ ಇದರ ಅಧ್ಯಕ್ಷತೆ ವಹಿಸಿದ್ದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದರ ಮಹಾನಿರ್ದೇಶಕರು. ಯಾರಿದ್ರ ಮಹಾನಿರ್ದೇಶಕರು ಕೇಳಿದ್ರೆ ಸೊನಾಲಿ ಮಿಶ್ರಾ. ಇವರು ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ರು. ಬ್ರಿಕ್ಸ್ ಪರ್ಯಟನಾ ಕಾರ್ಯ ಸಮೂಹ ಮೊದಲ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿ ಉತ್ತರ ನವದೆಹಲಿಯಲ್ಲಿ ನಡೆಯಿತು. ಭಾರತದ ನವದೆಹಲಿಯಲ್ಲಿ.
ನೋಡಿ, ಇದರ ವಿಶೇಷತೆ ಏನು ಕೇಳಿದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫ್ಯೂಚರ್ ಟೂರಿಸಂ, ನೇಚರ್ ಪ್ರೊಟೆಕ್ಷನ್ ಕುರಿತಾದ ಚರ್ಚೆ. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತದೆ, ಸ್ಯಾಪ್ಲಿಂಗ್ ಡೈಲಾಗ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಅಹಮದಾಬಾದ್, ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೌತ್ ಏಷ್ಯನ್ ಪಾಲಿಸಿ ಲೀಡರ್ಶಿಪ್ ಫಾರ್ ಇಂಪ್ರೂವ್ಡ್ ನ್ಯೂಟ್ರಿಷನ್ ಆ್ಯಂಡ್ ಗ್ರೋತ್ 2026ನ ಥೀಮ್ ಆಗಿತ್ತು. ಸ್ನೇಹಿತರೆ, ಇದಿಷ್ಟು 2026 ಜನವರಿಯಿಂದ ಜೂನ್ವರೆಗಿನ ಪ್ರಮುಖ ಸಮ್ಮಿಟ್ಗಳು, ಶಿಖರ ಸಮ್ಮೇಳನಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.